ಜೈ, ಏನು ಹುಡುಕ್ತಾ ಇದ್ದೀರಾ? ನ್ಯೂಸ್ಗೋಸ್ಕರ ಬೇಬಿ. ನೆನ್ನೆ ಆ ಸುನಿಲ್ನ ಮರ್ಡರ್ ಮಾಡಿದ್ದೀವಿ ಅಂತ ನಮ್ಮ ಹುಡುಗರು ಹೇಳಲಿಲ್ವಾ? ಆದರೆ ಟಿ ವಿಲಾಗಲಿ ಯಾವ ನ್ಯೂಸ್ ಪೇಪರಲ್ಲಿ ಅದ್ರ ಬಗ್ಗೆ ಒಂದು ಸುದ್ದಿನೇ ಇಲ್ಲ. ಏನು ಜೈ ನೀವು ಎವ್ರಿ ಡೇ ಎಷ್ಟೊಂದು ಮರ್ಡರ್ ಆಗುತ್ತಪ್ಪ, ಅದೆಲ್ಲ ನ್ಯೂಸಲ್ಲಿ ಬರುತ್ತಾ? ಎಡ್ಡಿ ಥರ ಮಾತಾಡಬೇಡ ಬೇಬಿ. ಆ ಸುನಿಲ್ ಅನ್ನೋ ಮೂತಿಗೆ ವ್ಯಾಲ್ಯೂ ಇಲ್ಲ ನ್ಯೂಸ್ ಆಗೋಷ್ಟು ಅಂತ ನನಗೆ ಗೊತ್ತು. ಆದರೆ ಗೌತಮ್ ದಿವಾನ್ ಫ್ಯಾಮಿಲಿಗೆ ಆ ರೆಪ್ಯುಟೇಷನ್ ಇದೆ. ಅಲ್ಲಿ ಚಿಕ್ಕದಾಗಿ ಏನೇ ನಡೆದ್ರೂ ಅದು ದೊಡ್ಡದಾಗಿ ನ್ಯೂಸ್ ಆಗುತ್ತೆ. ಒಂದು ಮರ್ಡ್ರೇ ನಡೆದಿದೆ ಅಂತ ಅಂದಮೇಲೆ ಅದು ನ್ಯೂಸ್ ಆಗೋದಿಲ್ವಾ? ಆದರೆ ಎಲ್ಲೂ ಒಂದು ಸುದ್ದಿನೇ ಇಲ್ಲ ಬೇಬಿ. ನನಗದೇ ಮಿಸ್ ಹೊಡಿತಾ ಇರೋದು. ಅಲ್ಲ ಜೈ, ಇಷ್ಟೊಂದು ಟೆನ್ಷನ್ ಮಾಡ್ಕೊಳೋ ಬದಲು ನಿಮ್ಮ ಹುಡುಗರಿಗೆ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೋಬೋದಲ್ವಾ? ಬಾಸ್ ಫೋನ್ ಮಾಡ್ತಾವ್ರು. ಬಾಸ್ ಏಯ್ ಕರೆಕ್ಟಾಗಿ ಬೊಗಳ್ರಿ. ನಿನ್ನೆ ರಾತ್ರಿ ಅಲ್ಲಿ ಏನು ನಡೀತು? ಆ ಸುನಿಲ್ ಕತೆನ ಮುಗಿಸಿದ್ರಾ ಇಲ್ವಾ? ಬಾಸ್ ಅದು ಇಷ್ಟಾಯ್ತು ಬಾಸ್. ನಮ್ಮ ಪ್ಲ್ಯಾನಲ್ಲಿ ಹಾಳಾಗೋಯ್ತು ಬಾಸ್. ಸಾರಿ ಬಾಸ್. ನಾಲಾಯ್ಕ್ ನನ್ನ ಮಕ್ಕಳ. ನನಗೆ ಬೇಕಾಗಿರೋದು ನಿಮ್ಮ ಸಾರಿ ಅಲ್ಲ ಕಂಡ್ರಲ್ಲೇ, ರಿಸಲ್ಟು. ಕೊಟ್ಟಿರೋ ಒಂದು ಕೆಲಸ ನೆಟ್ಟಿಗೆ ಮಾಡೋ ಯೋಗ್ಯತೆ ಇಲ್ವಲ್ರ ನಿಮಗೆ? ಅದ್ರ ಮೇಲೆ ಸುಳ್ಳು ಬೇರೆ ಬೊಗಳ್ತೀರಾ ನನ್ನ ಹತ್ರ? ಬರ್ತಾರ ಕೋಪಕ್ಕೆ ಎದುರುಗಡೆ ಇದ್ದಿದ್ರೆ ನಾನೇ ಶೂಟ್ ಮಾಡ್ಬಿಡ್ತಾ ಇದ್ದೆ ಮಕ್ಕಳ ನಿಮ್ಮನ್ನೆಲ್ಲ. ಇಡೋ ಫೋನು. ಏನಾಯ್ತಂತೆ ಜೈ? ದರಿದ್ರದವರು ಕೊಟ್ಟಿರೋ ಕೆಲಸ ಕರೆಕ್ಟಾಗಿ ಮಾಡಿಲ್ಲ. ನನ್ನ ಹತ್ರ ಸುಳ್ಳು ಹೇಳಿದ್ದಾನೆ. ಸುನಿ ಇನ್ನೂ ಬದುಕೆ ಇದ್ದಾನೆ, ಸತ್ತಿಲ್ಲ. ನನಗೆ 10 ತರ ಕೋಪಕ್ಕೆ ನಾನೇ ಅಲ್ಲೋಗಿ ಎಲ್ಲರನ್ನು ಶೂಟ್ ಮಾಡ್ಬಿಡ್ಲ ಅನ್ನಿಸ್ತದೆ. ಕಾಮ್ ಡೌನ್ ಜೈ. ಇವಾಗ ನೀವು ರಿವೆಂಜ್ ತಗೊಳ್ಳೋ ಟೈಮ್ ಅಲ್ಲ, ನೀವು ವಿನ್ ಆಗೋದು ಮುಖ್ಯ. ಇದೇ ಎನರ್ಜಿನ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡಿ, ಒಳ್ಳೆ ಪ್ರಾಫಿಟ್ ಮಾಡಿ, ಆಮೇಲೆ ಒಂದು ಒಳ್ಳೆ ಟೈಮ್ ನೋಡಿಕೊಂಡು ನಾವು ಆಮೇಲೆ ರಿವೆಂಜ್ ತಗೊಳ್ಳೋಣ, ಸರಿನಾ? ನೀನು ಹೇಳಿದ್ದು ಕರೆಕ್ಟ್ ಪೆಪಿ. ಫಸ್ಟು ಬಿಸ್ನೆಸ್ಸಲ್ಲಿ ನಾನು ದೊಡ್ಡ ಮಟ್ಟಕ್ಕೆ ಬೆಳಿಬೇಕು. ಯಾವ ಮಟ್ಟಕ್ಕೆ ಅಂದರೆ ನನ್ನ ಎದುರಾಳಿಗಳು ನನ್ನ ಎದುರುಗಡೆ ನಿಲ್ಲೋದಕ್ಕೆ ಹೆದರಬೇಕು. ಆ ಮಟ್ಟಕ್ಕೆ ಬೆಳಿಬೇಕು. ಪರವಾಗಿಲ್ಲ, ನನ್ನ ಆ್ಯಪ್ಗೆ ಯಾರು ಇನ್ವೆಸ್ಟ್ ಮಾಡದೇ ಇದ್ರೆ ಏನಂತೆ? ನಾನೇ ಇಲ್ವಾ? ನಾನೊಬ್ಬನೇ ಇನ್ವೆಸ್ಟ್ ಮಾಡ್ತೀನಿ. ಬರೋ ಲಾಭನೂ ನಾನೊಬ್ಬನೇ ತಗೋತೀನಿ ಅಷ್ಟೇ. ಅಲ್ಲ ಜೈ, ಅದಕ್ಕೆ ಕ್ರೋರ್ಸ್ ಆಫ್ ಮನಿ ಬೇಕು. ನಾವೇನು ಗತಿಗೆಟ್ಟವರ? ಎಷ್ಟು ಕೋಟಿ ಆಸ್ತಿ ಇಲ್ಲ ನಮ್ಮ ಹತ್ರ. ಪ್ರಾಪರ್ಟಿನಾದರೂ ಪ್ಲೇಟ್ಸ್ ಮಾಡೋದು, ಸಾಲ ತಗೊಳ್ಳೋದು, ಅದನ್ನು ಇನ್ವೆಸ್ಟ್ ಮಾಡೋದು. ಡೈಲಿ ಕೋಟಿ ಲಾಭ ಮಾಡ್ಬೇಕಾದ್ರೆ ಸಾಲ ತೀರ್ಸೋದು ದೊಡ್ಡ ಮ್ಯಾಟ್ರ ನಮಗೆ?